ಕಾಳುಗಳು ಮತ್ತು ಬೇಳೆಗಳು ಬೇಯಲು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಆದ್ದರಿಂದ ಕಾಳುಗಳು ಮತ್ತು ಬೇಳೆಗಳನ್ನು ಬೇಯಿಸುವ ಮೊದಲೇ ನೆನೆಸಿ ಇಟ್ಟರೆ ಬೇಗ ಬೇಯುತ್ತವೆ. ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆಯಲು ಕುದಿಯುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದರೆ ಆಲೂಗಡ್ಡೆ ಸಿಪ್ಪೆಯನ್ನು ಬಹಳ ಸುಲಭವಾಗಿ ತೆಗೆಯಬಹುದು. ಬಿಡುವಿದ್ದಾಗ 2 ತೆಂಗಿನಕಾಯಿಯನ್ನು ತುರಿದು ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ಪ್ರತಿ ಸಲ ಕಾಯಿ ತುರಿಯುವ ಅವಶ್ಯಕತೆ ಇರುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಕೆಲಸವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸಕ್ಕರೆ ಡಬ್ಬಕ್ಕೆ 2ರಿಂದ 3 ಲವಂಗವನ್ನು ಹಾಕುವುದರಿಂದ ಇರುವೆ ಬರುವುದನ್ನು ತಡೆಗಟ್ಟಬಹುದು. ನೀರನ್ನು ಕಾಯಲು ಇಟ್ಟಾಗ ಪಾತ್ರೆಯನ್ನು ಮುಚ್ಚಿಡಿ, ಇದರಿಂದ ನೀರು ಬೇಗ ಕಾಯುತ್ತದೆ. ಹಸಿ ಮೆಣಸಿನಕಾಯಿಯನ್ನು ಕತ್ತರಿಸಲು ಕತ್ತರಿ ಬಳಸಿ, ಇದರಿಂದ ಕೈ ಉರಿಯುವುದಿಲ್ಲ. ತೆಂಗಿನಕಾಯಿಯನ್ನು ಒಡೆದ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸವರಿದರೆ ಅದು ಕೆಲ ದಿನಗಳ ಕಾಲ ಕೆಡುವುದಿಲ್ಲ. ಒಗ್ಗರಣೆ ಮಾಡುವಾಗ ಈರುಳ್ಳಿ ಬೇಗ ಬೇಯಲು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಬೇಯುತ್ತದೆ. ಹಾಲಿನ ಕೆನೆ ಗಟ್ಟಿಯಾಗಬೇಕೆಂದರೆ ಅದನ್ನು 2ರಿಂದ 3 ಬಾರಿ ಚೆನ್ನಾಗಿ ಕಾಯಿಸಬೇಕು. ಹಾಲನ್ನು ಕಾಯಿಸುವ ಮೊದಲು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನಂತರ ಹಾಲನ್ನು ಕಾಯಿಸುವುದರಿಂದ ಹಾಲು ತಳ ಹಿಡಿಯುವುದಿಲ್ಲ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.